ನನಗೆ ಗೊತ್ತಿಲ್ಲ ಅವರ ನಮಗೇನು ಗೊತ್ತಿಲ್ಲ ಅಧಿಕಾರ ನೋಡಿ. ಯಾವಾಗಲೂ ಕಾಂಗ್ರೆಸ್ನಲ್ಲಿ ಕಚ್ಚಾಟ. ನಾನು ಮುಖ್ಯಮಂತ್ರಿ ಅಂತ ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ದಾರೆ ನೋಡಿದಿರಲ್ವಾ? ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ರು? ಪ್ರಿಯಾಂಕ್ ಖರ್ಗೆ ಘೋಷಣೆ ಮಾಡ್ಕೊಂಡ್ರು, ಪರಮೇಶ್ವರ್ ಘೋಷಣೆ, ಸತೀಶ್ ಜಾರಕಿಹೊಳಿ ಘೋಷಣೆ, DK ಶಿವಕುಮಾರ್ ಘೋಷಣೆ, ಇನ್ನು ಯಾರ್ಯಾರು ಇದಾರೋ ಗೊತ್ತಿಲ್ಲ. ಇನ್ನು ಯಾರ್ಯಾರು ಘೋಷಣೆ ಮಾಡ್ಕೊಂಡಿದ್ರು ಎಲ್ಲ ಘೋಷಣೆಗಾರರು. ಇಲ್ಲ ನಾನೇ ಮುಖ್ಯಮಂತ್ರಿ ಯಾರು ನೋಡಿದ್ದೀರಾ? ನಾನೇ ಇರ್ತೀನಪ್ಪ ಅಂತ ಹೇಳೋರು ಎಲ್ಲಾರು ನೋಡಿದ್ದೀರಾ? ಯಾರೋ ಪಕ್ಷ? ಎಂತ ಪರಿಸ್ಥಿತಿ! ಒಬ್ಬ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋಂತ ಪರಿಸ್ಥಿತಿ. ನಿಜಕ್ಕೂ ಯಾವ ಮುಖ್ಯಮಂತ್ರಿಗೂ ಇಂಥ ಕೆಟ್ಟ ಪರಿಸ್ಥಿತಿ, ಇಂಥ ಶೋಚನೀಯ ಪರಿಸ್ಥಿತಿ ಯಾವ ಮುಖ್ಯಮಂತ್ರಿಗೂ ಬರಬಾರ್ದು. ಅಂತ ಪರಿಸ್ಥಿತಿ ಪಾಪ ನಿಜಕ್ಕೂ ನಮಗೂ ಅಯ್ಯೋ ಅನ್ಸುತ್ತೆ. ಪಾಪ ಸಿದ್ದರಾಮಯ್ಯನವ್ರ ಕೆಲವು ಸಲ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇನ್ ಮಿಕ್ಕಿದವ್ರು MLAಗಳೆಲ್ಲ ನಾನೇ ಮಂತ್ರಿ ಅಂತಾರೆ. ಇನ್ ಮಿಕ್ಕಿದವ್ರು ಇದ್ದಾರೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್, ನಾವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳೋಂಥವ್ರು ಇನ್ನೊಂದಿಷ್ಟು ದೊಡ್ಡ ಸಲಕ್ಕೆ. ಸೊ ಈ ರೀತಿ ಕಾಂಗ್ರೆಸ್ನಲ್ಲಿ ಬೋರ್ಡು, ಚೇರ್ಮನ್, ಮಂತ್ರಿ ನಡೀತಾನೆ ಇದೆ. ಗುದ್ದಾಟ, ಕಚ್ಚಾಟ ನಡೀತಾನೆ ಇದೆ. ನಾನು KPCC ಅಧ್ಯಕ್ಷ ಅಂತ ನಾವ್ ಹೇಳ್ತಿಲ್ಲ. ಸೊ ಎಲ್ಲಾ ಸ್ಥಾನಕ್ಕೂ ಅವರಲ್ಲಿ ಕಚ್ಚಾಟ ನಡೀತಿದೆ. ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆ ಮತ್ತು ಎಲ್ಲರ ಅವ್ರ MLAಗಳು ಹೇಳೋ ಭಾಷೆಗಳು ನೀವೇ ನೋಡಿದ್ದೀರಾ. ಇಡೀ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತ ಹೇಳ್ತಾರೆ. ನಾವೇನು ಅಭಿವೃದ್ಧಿ ಆಗ್ತಿಲ್ಲ, ನಾವು ವಿಧಾನಸೌಧಕ್ಕೆ ಬಂದು ನೇಣ ಹಾಕೊಂಡು ಸಾಯ್ಬೇಕಾ ಅಂತ ಕೇಳೋರಿದ್ದಾರೆ. ಇನ್ನೊಬ್ರು ಹೇಳ್ತಾರೆ ದುಡ್ಡು ಕೊಟ್ರೆ ಮನೆಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಅವ್ರವ್ರೇ. ನಾವೇನು ಹೇಳ್ತಿಲ್ಲಪ್ಪ, ನಾವು ಯಾವ ಆಪಾದನೆನೂ ಇಲ್ಲ. ಸರ್ವಾಧಿಕಾರ, ಕಲಬುರಗಿ ರಿಪಬ್ಲಿಕ್, ಗುಲ್ಬರ್ಗ ರಿಪಬ್ಲಿಕ್ ಅಂತ ಎಲ್ಲ ಇವರಲ್ಲೇ ಕಚ್ಚಾಟಗಳು ಆಗ್ತಿದ್ದಾವೆ. ಸೊ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ